Hello dear student. Today we are going to discussing the remaining formula and problems on consignment account for 5 marks question. So in the last classes we are already discussing a number of formula and now we are going to discuss the remaining two formula and problems. So in this formula, when there is normal losses of goods noticed, only the normal losses is given in the problem. In that situation, we have to calculate the closing stock. ನಮಗೆ ನಾರ್ಮಲ್ ಲಾಸಸ್ ಅನ್ನ ಪ್ರೊವೈಡ್ ಮಾಡಿದಾಗ ಕೇವಲ ನಾರ್ಮಲ್ ಲಾಸಸ್ ಅನ್ನ ಮಾತ್ರ ಪ್ರೊವೈಡ್ ಮಾಡಿರ್ತಾರೆ ಪ್ರಾಬ್ಲಮ್ಸ್ ಅಲ್ಲಿ. ಯಾವುದೇ ರೀತಿ ಕೂಡ ಅಬ್ನಾರ್ಮಲ್ ಲಾಸಸ್ ಅನ್ನ ಅಥವಾ ಅಬ್ನಾರ್ಮಲ್ ಗೇನ್ಸ್ ಗಳನ್ನ ಕೊಟ್ಟಿರೋದಿಲ್ಲ. ಸೊ ಆಗ ಏನು ನಾವು ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಹೇಳುವಂತದನ್ನ ನೋಡೋಣ. ಸಿ closing stock is equal to total cost of goods sent plus total NRE. NRE means non-recurring expenses by consignor and consignee. So in the both way point, what are the non-recurring expenses is there? That are all we have to taken in this formula. So divided by total units sent minus normal losses in units into unsold units. So total cost of goods sent, that means the goods will be sent by the consignor to the consignee. ಇಲ್ಲಿ total cost of goods sent ಅಂತ ಹೇಳಿದ್ರೆ ಎಷ್ಟು ಯೂನಿಟ್ಸ್ ಅನ್ನ ಕನ್ಸೈನರ್ಗೆ ಸೆಂಡ್ ಮಾಡಿದಾನೆ ಹೇಳೋದನ್ನ ತೆಗೆದುಕೊಳ್ಳುವಂಥದ್ದು. ಪ್ಲಸ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಬೈ ಕನ್ಸೈನರ್ ಅಂಡ್ ಕನ್ಸೈನಿ. ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಒನ್ ಟೈಮ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಈಸ್ ನಥಿಂಗ್ ಬಟ್ ಆಸ್ ದ ಒನ್ ಟೈಮ್ ಎಕ್ಸ್ಪೆನ್ಸಸ್ ಬೈ ದ ಕನ್ಸೈನರ್ ಆರ್ ಕನ್ಸೈನಿ. ದಟ್ ಮೀನ್ಸ್ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್ or packaging expenses, loading charges, unloading charges, road taxes, freight, octroi, custom duties and GST. All these expenses are included in the non-recurring expenses. So that is one-time expenses is given by the consignor or the consignee, whatever it may be. So the total non-recurring expenses will be paid by the consignor only. ಎಲ್ಲಾ non-recurring expenses ಅನ್ನ ಫೈನಲಿ ಕನ್ಸೈನರೇ ಪ್ರೊವೈಡ್ ಮಾಡ್ಲಿಕ್ಕಿರತ್ತೆ. ಇಲ್ಲಿ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂತ ಹೇಳಿದ್ರೆ ಎಷ್ಟು ಗೂಡ್ಸ್ ಅನ್ನ ಕನ್ಸೈನಿಗೆ ಪ್ರೊವೈಡ್ ಮಾಡಿರ್ತಾನೆ, ಹಾಗೆ ಪರ್ ಗೂಡ್ಸ್ ಗೆ ಎಷ್ಟು ಅಮೌಂಟ್ ಅಂತ ಹೇಳಿ ಕೂಡ ಅವನು ಫಿಕ್ಸ್ ಮಾಡಿರ್ತಾನೆ. ಟೋಟಲ್ ಕಾಸ್ಟ್ ಅಂತ ಹೇಳಿ ಫೈಂಡ್ ಔಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ 2000 goods will be sent by the consignor to the consignee at rupees 20 per unit. ಒಂದು ಯೂನಿಟ್ಸ್ ಗೆ 20 rupees ಅಂತ ಫಿಕ್ಸ್ ಮಾಡಿಬಿಟ್ಟು 2000 ಗೂಡ್ಸ್ ಅವನು ಪ್ರೊವೈಡ್ ಮಾಡಿದ್ದಾನೆ ಅಂತ ಹೇಳಿದಿದ್ರೆ 2000 into 20 ಅಂತೇಳಿ ನಾವು ಕನ್ಸಿಡರ್ ಮಾಡ್ತೇವೆ. ಅದನ್ನ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂದ್ರೆ ಇಲ್ಲಿ ಮಾರಾಟ ಆಗಿಲ್ಲ, ಕೇವಲ ಉತ್ಪಾದಕರಿಂದ ಮಧ್ಯವರ್ತಿಗಳಿಗೆ ಗೂಡ್ಸ್ ಅನ್ನ ಪ್ರೊವೈಡ್ ಮಾಡಿರುವಂತದ್ದು. ಎಷ್ಟು ಗೂಡ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ ಹೇಳೋದನ್ನ ತೆಗೆದುಕೊಳ್ತೇವೆ. ಹಾಗೆ ಟೋಟಲ್ NRE ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕನ್ಸೈನರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟಾಗಿದೆ ಮತ್ತು ಕನ್ಸೈನಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟಾಗಿದೆ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಸರಿನಾ? ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಸೆಂಟ್, ಎಷ್ಟು ಯೂನಿಟ್ ಅನ್ನ ಮಾತ್ರ ಸೆಂಡ್ ಮಾಡಿದ್ದಾರೆ, ನಾಟ್ ಅ ಟೋಟಲ್ ಕಾಸ್ಟ್ ಆಫ್ ಯೂನಿಟ್ಸ್. ಓಕೆ, ಕೇವಲ ಎಷ್ಟು ಯೂನಿಟ್ಸ್ ಅನ್ನ, ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ತಗೊಂಡ ಹಾಗೆ 2000 ಯೂನಿಟ್ ಅನ್ನ ಮಾತ್ರ ಸೆಂಡ್ ಮಾಡಿದ್ದಾನೆ. ಅಲ್ಲಿ ನಾವು ಟೋಟಲ್ ಕಾಸ್ಟ್ ಅನ್ನ ತಗೊಳ್ಳುವಾಗ 2000 ಯೂನಿಟ್ಸ್ ಇಂಟು 20 ಪರ್ ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ, ಆಗ ಅದು ಟೋಟಲ್ ಕಾಸ್ಟ್ ಆಗತ್ತೆ. ಬಟ್ ಇಲ್ಲಿ ಟೋಟಲ್ ಯೂನಿಟ್ ಸೆಂಟ್ ಅಂತ ಹೇಳಿ ಮಾತ್ರ ತಗೊಳ್ತೇವೆ. 2000 ಯೂನಿಟ್ಸ್ ಅಂತ ಹೇಳಿದ್ರೆ 2000 ಯೂನಿಟ್ ಮಾತ್ರ ತೆಗೆದುಕೊಳ್ಳುವಂತದ್ದು. ಹಾಗೆ ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್,
ನಾರ್ಮಲ್ ಲಾಸಸ್ ಅನ್ನ ಪ್ರೊವೈಡ್ ಮಾಡಿರ್ತಾರೆ ಪ್ರಾಬ್ಲಮ್ಸ್ ಗಳಲ್ಲಿ 5%, 10%, ಅಥವಾ 20% ಅಂತ ಹೇಳ್ಬಿಟ್ಟು ನಾರ್ಮಲ್ ಲಾಸಸ್ ಅಂತ ಹೇಳಿ ಪ್ರೊವೈಡ್ ಮಾಡಿರ್ತಾರೆ. ಅದನ್ನ ಕೂಡ ತಗೊಳ್ಬೇಕಾಗುತ್ತೆ. ಇಂಟು ಅನ್ಸೋಲ್ಡ್ ಯೂನಿಟ್ಸ್. ಅನ್ಸೋಲ್ಡ್ ಯೂನಿಟ್ಸ್ ಅಂತಂದ್ರೆ ಎಷ್ಟು ಗೂಡ್ಸ್ ನಾವು ಸೋಲ್ಡ್ ಔಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸಾಮಾನ್ಯವಾಗಿ ಅನ್ಸೋಲ್ಡ್ ಯೂನಿಟ್ಸ್ ಅನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಡ್ಯಾಮೇಜ್ಡ್ ಗೂಡ್ಸ್ ಅಂತ ಹೇಳ್ಬೋದು, ಕಟ್, ಬ್ರೋಕನ್, ಆರ್ ಎಕ್ಸ್ಚೇಂಜ್ ಗೂಡ್ಸ್, ಆರ್ ನಾನ್ ಡಿಮಾಂಡ್ ಓರಿಯೆಂಟೆಡ್ ಗೂಡ್ಸ್, ಟೋಟಲಿ ಗೂಡ್ಸ್ ಅನ್ನ ಸೆಂಡ್ ಮಾಡ್ಲಿಕ್ಕೆ ಆಗದಿರುವಂತದ್ದನ್ನ ನಾವು ಅನ್ಸೋಲ್ಡ್ ಯೂನಿಟ್ಸ್ ಅಂತ ಹೇಳ್ತೇವೆ. ಅದನ್ನ ಕೂಡ ನಾವು ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರುತ್ತೆ. ಹೇಗಂತಂದ್ರೆ ಟೋಟಲ್ ಸಾಮಾನ್ಯವಾಗಿ ಅನ್ಸೋಲ್ಡ್ ಯೂನಿಟ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಡ್ಯಾಮೇಜ್ಡ್ ಗೂಡ್ಸ್ ಅಂತ ಪ್ರೊವೈಡ್ ಮಾಡಿರ್ತಾರೆ. ಸಪೋಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಯೂನಿಟ್ಸ್ ಅನ್ನ ಕೊಟ್ಟಿರ್ತಾರೆ, ಅಂದ್ರೆ ಎಷ್ಟು ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದ್ದಾರೆ, ಮತ್ತು ನಾರ್ಮಲ್ ಲಾಸಸ್ ಅಂತ ಹೇಳಿ ಕೊಟ್ಟಿರ್ತಾರೆ, ಮತ್ತು ಯೂನಿಟ್ ಸೋಲ್ಡ್ ಅಂತ ಕೊಟ್ಟಿರ್ತಾರೆ, ಎಷ್ಟು ಯೂನಿಟ್ಸ್ ಅನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ ಹೇಳೋದನ್ನ ಕೂಡ ಕೊಟ್ಟಿರ್ತಾರೆ. ಆಗ ನಾವೇನ್ ಮಾಡ್ಬೋದು, ಅನ್ಸೋಲ್ಡ್ ಯೂನಿಟ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಹೇಗಂತ ಹೇಳಿದ್ರೆ ಟೋಟಲ್ ಯೂನಿಟ್ ಸೆಂಡ್ ಬೈ ದ ಕನ್ಸೈನರ್ ಟು ದ ಕನ್ಸೈನಿ. ಫಾರ್ ಎಕ್ಸಾಂಪಲ್ ನಾವು ಆಗ ತಗೊಂಡಾಗೆ 2000 ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದ್ದಾರೆ. 10% ನಾರ್ಮಲ್ ಲಾಸಸ್ ಅಂತ ಹೇಳಿ ತಗೊಂಡಿದ್ದಿದ್ರೆ 2000 ಇಂಟು 10% ಮಾಡಿದ್ರೆ ಎಷ್ಟಾಗತ್ತಲ್ಲ ನಮ್ಗೆ ನಾರ್ಮಲ್ ಲಾಸಸ್ 200 ಅಂತ ಆಗುತ್ತೆ. ಸೊ 2000 ಮೈನಸ್ 200 ಇಸ್ ಈಕ್ವಲ್ ಟು 1800 ಟೋಟಲ್ ಯೂನಿಟ್ಸ್ ನಮ್ಮ ಅವೈಲೇಬಿಲಿಟಿ ಗೂಡ್ಸ್ ಅಂತ ಆಯ್ತು. ಅದರಲ್ಲಿ 1500 ಗೂಡ್ಸ್ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದ್ರೆ ಉಳಿದಿರುವಂತದ್ದನ್ನ ಅನ್ಸೋಲ್ಡ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಅಷ್ಟೇ ಇದು ನಾವು ತಗೊಂಡಿರುವಂತದ್ದು. ಅಂದ್ರೆ 1800 ಅವೈಲೇಬಿಲಿಟಿ ಆಫ್ ಗೂಡ್ಸ್ ಆಯ್ತು, ಮೈನಸ್ 1500 ಗೂಡ್ಸ್ ಸೆಂಟ್ ಅಂತ ಹೇಳಿದ್ರೆ 300 ಯೂನಿಟ್ಸ್ ಅನ್ಸೋಲ್ಡ್ ಅಂತ ಆಯ್ತು. ಸೊ ಅದನ್ನ ನಾವೇನ್ ಮಾಡ್ಬೇಕಲ್ಲಿ ಅನ್ಸೋಲ್ಡ್ ಯೂನಿಟ್ಸ್ ಅಲ್ಲಿ ಕನ್ಸಿಡರ್ ಮಾಡುವಂತದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ವೆನ್ ದ ನಾರ್ಮಲ್ ಲಾಸಸ್ ಓನ್ಲಿ ಗಿವನ್ ಇನ್ ದ ಪ್ರಾಬ್ಲಮ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟಿಂಗ್ ದ ಕ್ಲೋಸಿಂಗ್ ಸ್ಟಾಕ್ ಆನ್ ದಿಸ್ ಫಾರ್ಮುಲಾ. ನಮ್ಗೆ ನಾರ್ಮಲ್ ಲಾಸಸ್ ಅಂತ ಹೇಳಿ ಮಾತ್ರ ಕೊಟ್ಟಾಗ ಈ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಬಿಟ್ಟು ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್, when there is normal and abnormal losses of goods is given in the problem. ನಮ್ಗೆ ಪ್ರಾಬ್ಲಮ್ ಅಲ್ಲಿ ನಾರ್ಮಲ್ ಲಾಸಸ್ ಕೂಡ ಕೊಟ್ಟಿರ್ತಾರೆ, ಅಬ್ನಾರ್ಮಲ್ ಲಾಸಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ನಾವು ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್, ಎಷ್ಟು ಟೋಟಲ್ ಗೂಡ್ಸ್ ಲಾಸ್ಟ್ ಆಗಿದೆ ಪ್ಲಸ್ NRE ಅಂತೇಳಿ ತಗೊಳ್ತೀವಿ. NRE ಅನ್ನ ತಗೊಂಡಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಅಬ್ನಾರ್ಮಲ್ ಲಾಸಸ್ ಸಿಗುತ್ತೆ. ಅಂದ್ರೆ NRE ಅಂತಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಮತ್ತು ಟೋಟಲ್ ಗೂಡ್ಸ್ ಲಾಸ್ಟ್ ಅಂತೇಳಿ ತಗೊಂಡಿದ್ದಾಗ ನಮ್ಗೆ ಅಬ್ನಾರ್ಮಲ್ ಲಾಸಸ್ ಸಿಗುತ್ತೆ. ಸಪೋಸ್ ಅಬ್ನಾರ್ಮಲ್ ಲಾಸಸ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಡ್ದಿಲ್ಲ ಅಂತ ಹೇಳಿದ್ರೆ, ಅಥವಾ ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ನೀವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾಗ ಈ ರೀತಿ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಲಿಕ್ಕಿರುತ್ತೆ. ಸೊ ಈ ಫಾರ್ಮುಲಾದಲ್ಲಿ ಏನಾಗುತ್ತೆ ಅಂತಂದ್ರೆ ನಾರ್ಮಲ್ ಲಾಸಸ್ ಅಂಡ್ ಅಬ್ನಾರ್ಮಲ್ ಲಾಸಸ್ ಆಫ್ ಕಾಸ್ಟ್ ಅಂತ ಹೇಳಿ ಪ್ರೊವೈಡ್ ಮಾಡಿದಾಗ ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ minus abnormal losses. Abnormal losses means what? Abnormal losses is nothing but as the unexpected losses, the heavy losses due to the fire, accidents or natural calamities or theft. Natural calamities like thundering, lightning and heavy rain, flood, etc. Right? ಸೊ ಇಲ್ಲಿ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿಲ್ಲದೇನೆ ಸಡನ್ ಆಗಿ ಆಗುವಂತ ಲಾಸಸ್ ಅನ್ನ ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಅಂತ ಹೇಳುವಂತದ್ದು. ಸಡನ್ ಆಗಿ ಆಕ್ಸಿಡೆಂಟ್ ಆಗುವಂತದ್ದು, ಅಥವಾ ಸಡನ್ ಆಗಿ ಫೈರ್ ಆಕರ್ಡ್ ಆಗುವಂತದ್ದು, ಬೆಂಕಿ ಅನಾಹುತ ಅಂತ ಹೇಳ್ತೇವೆ, ಥೆಫ್ಟ್ ಆಗುವಂಥದ್ದು, ಕಳ್ಳತನ ಆಗುವಂಥದ್ದು ಆಗಿರ್ಬೋದು, ಅಥವಾ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ನೈಸರ್ಗಿಕ ದತ್ತವಾದಂತ ಒಂದು ಪ್ರಾಬ್ಲಮ್ಸ್ಗಳು ಅಂತ ಹೇಳಿದ್ರೆ ಫ್ಲಡ್, ಭೂಕಂಪ ಅಂತ ಹೇಳ್ಬೋದು, ಅಥವಾ ಅರ್ಥ್ಕ್ವಿಕ್ ಅಂತ ಹೇಳ್ತೇವೆ ಭೂಕಂಪ, ಫ್ಲಡ್ ಅಂತ ಅಂದ್ರೆ ನೆರೆ ಹಾವಳಿ ಅಂತ ಹೇಳ್ತೇವೆ, ಅಥವಾ ಥಂಡ್ರಿಂಗ್, ಲೈಟ್ನಿಂಗ್, ಮಿಂಚು, ಗುಡುಗು, ಹೆವಿ ರೇನು, ಅತಿವೃಷ್ಟಿ ಅಂತ ಹೇಳುವಂಥದ್ದು, ತುಂಬಾ ಮಳೆಗಳು ಬೀಳುವಂಥದ್ದು. ಸೊ ದಿಸ್ ಆರ್ ಆಲ್ ದ ನ್ಯಾಚುರಲ್ ಕೆಲಾಮಿಟೀಸ್. ಅವುಗಳಿಂದ ಏನಾಗತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಸಿಚುವೇಶನ್ ಗಳಲ್ಲಿ ಮಾರ್ಕೆಟ್ ಅಲ್ಲಿ ಲಾಸಸ್ ಆಗುತ್ತೆ. ಅಬ್ನಾರ್ಮಲ್ ಲಾಸಸ್ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಪ್ರಮಾಣದಲ್ಲಿ ಲಾಸಸ್ ಆಗುವಂತದನ್ನ ನಾವು ಅಬ್ನಾರ್ಮಲ್ ಲಾಸಸ್ ಅಂತ ಹೇಳ್ತೇವೆ. ಸೊ ಆ ಅಬ್ನಾರ್ಮಲ್ ಲಾಸಸ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ಲಿಕ್ಕೆ ಇರುತ್ತೆ. ಟೋಟಲ್
ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂದ್ರೆ ಎಷ್ಟು ಗೂಡ್ಸ್ ಅನ್ನ ಸೆಂಡ್ ಮಾಡಿದಾನೆ ಕನ್ಸೈನಿಗೆ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂತ ಕೊಟ್ಟಾಗ ಟೋಟಲ್ ಗೂಡ್ಸ್ ಇಂಟು ಪರ್ ಯೂನಿಟ್ ಆಫ್ ಗೂಡ್ಸ್, ಒಂದು ಯೂನಿಟ್ಗೆ ಎಷ್ಟು ಗೂಡ್ಸ್ ಅಂತ ಹೇಳಿ ಅವರು ಮೆನ್ಷನ್ ಮಾಡಿರ್ತಾರೆ, ಅದಷ್ಟನ್ನ ತಗೊಳ್ಬೇಕಾಗತ್ತೆ. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ಟೋಟಲ್ NRE ಅಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾನು ಆಗ್ಲೇ ಹೇಳ್ದಾಗೆ ಏನು ಕನ್ಸೈನರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮತ್ತು ಕನ್ಸೈನಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿರುತ್ತೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಒನ್ ಟೈಮ್ ಎಕ್ಸ್ಪೆನ್ಸಸ್, ಪ್ಯಾಕಿಂಗ್ ಚಾರ್ಜಸ್, ಲೋಡಿಂಗು ಅನ್ಲೋಡಿಂಗು, ಫ್ರೈಟ್, ಆಕ್ಟ್ರೈ, ಕಸ್ಟಮ್ ಡ್ಯೂಟೀಸ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ವೇಜಸ್, ಇವೆಲ್ಲ ಕೂಡ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. ಹಾಗೆ ಅಬ್ನಾರ್ಮಲ್ ಲಾಸಸ್, ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಅಂತ ಹೇಳ್ಬೋದು, ಅದನ್ನು ಕೂಡ ಅಲ್ಲಿ ತಗೊಳ್ತೀವಿ. ಮೈನಸ್ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿದ್ದಾರೆ. ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಸೆಂಟ್, ಎಷ್ಟು ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದ್ದಾನೆ ಕನ್ಸೈನಿಗೆ. ನಾಟ್ ಅ ಕಾಸ್ಟ್, ಓನ್ಲಿ ಯೂನಿಟ್ಸ್ ಯು ಹ್ಯಾವ್ ಟು ಟೇಕನ್. ಓಕೆ, ಕೇವಲ ಯೂನಿಟ್ ಮಾತ್ರ ತಗೊಳ್ಬೇಕು, ಇನ್ಕ್ಲೂಡಿಂಗ್ ಕಾಸ್ಟ್ ತಗೊಳ್ಳೋ ಹಾಗಿಲ್ಲ. ಸರಿನಾ? ನಾವು ಮೈನಸ್ ಅಬ್ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್. ಅಬ್ನಾರ್ಮಲ್ ಲಾಸಸ್ ಇನ್ ಯೂನಿಟ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಬ್ನಾರ್ಮಲ್ ಲಾಸಸ್ ಯೂನಿಟ್ಸ್ ಅಲ್ಲಿ ಆಗಿದೆ ಅದನ್ನ ಅಲ್ಲಿ ಕನ್ಸಿಡರ್ ಮಾಡ್ಲಿಕ್ಕಿರುತ್ತೆ. ಅಗೇನ್ ಮೈನಸ್ ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್. ನಾರ್ಮಲ್ ಲಾಸಸ್ ಎಷ್ಟು ಯೂನಿಟ್ ಆಗಿದೆ ಹೇಳೋದನ್ನ ಕೂಡ ನಾವಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಹಾಕ್ಬೇಕು. ಇಂಟು ಅನ್ಸೋಲ್ಡ್ ಯೂನಿಟ್ಸ್. ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಅನ್ಸೋಲ್ಡ್ ಯೂನಿಟ್ಸ್ ನಾವು ತಗೊಳ್ಳಿಕ್ಕಿರುವಂತದ್ದು. ಸೊ ಅಷ್ಟೆಲ್ಲ ತಗೊಂಡಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ನಾವಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗುವಂತದ್ದು. ಅದು ಯಾವಾಗ ಅಂತಂದ್ರೆ ನಾರ್ಮಲ್ ಮತ್ತು ಅಬ್ನಾರ್ಮಲ್ ಲಾಸಸ್ ಆಫ್ ಗೂಡ್ಸ್ ಅಂತ ಹೇಳಿ ಫೈಂಡ್ ಔಟ್ ಮಾಡುವಾಗ. ಸೊ ಇದಿಷ್ಟು ಫಸ್ಟ್ ಫಾರ್ಮುಲಾ ಏನ್ ಮಾಡಿದ್ವಿ ನಾವಲ್ಲಿ ನಾರ್ಮಲ್ ಲಾಸಸ್ ಅನ್ನ ಮಾತ್ರ ಕೊಟ್ಟಾಗ. ಸೆಕೆಂಡ್ ಫಾರ್ಮುಲಾ ಏನಾಗಿದೆ ಅಂತಂದ್ರೆ ನಾರ್ಮಲ್ ಮತ್ತು ಅಬ್ನಾರ್ಮಲ್ ಲಾಸಸ್ ಆಫ್ ಗೂಡ್ಸ್ ಅನ್ನ ಕೊಟ್ಟಾಗ ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತದ್ದನ್ನ ನೋಡಿರ್ತಾರೆ. ನಾವು ಆನ್ ಕಾಸ್ಟ್ ಪ್ರೈಸ್ ಮೆಥಡ್, ನಾವು ಆಗ್ಲೇ ನೋಡಿದ ಹಾಗೆ ಎರಡು ರೀತಿಯಲ್ಲಿ ಪ್ರೈಸಸ್ ಅನ್ನ ನೋಡಿರ್ತೇವೆ ಕನ್ಸೈನ್ಮೆಂಟ್ ಅಕೌಂಟ್ ಅಲ್ಲಿ. ಒಂದು ಕಾಸ್ಟ್ ಪ್ರೈಸ್ ಮೆಥಡ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್ ಮೆಥಡ್ ಅಂತ ನೋಡಿರ್ತೇವೆ. ಕಾಸ್ಟ್ ಪ್ರೈಸ್ ಮೆಥಡ್ ಅಂತ ಹೇಳಿದ್ರೆ ರಿಯಲ್ ಪ್ರೈಸ್ ಮೆಥಡ್ಸ್ ಅಥವಾ ಒರಿಜಿನಲ್ ಪ್ರೈಸ್ ಮೆಥಡ್ ಅಂತ ಹೇಳ್ತೇವೆ. ಯಾವ ಪ್ರೈಸಸ್ ಅಲ್ಲಿ ಕನ್ಸೈನಿಗೆ ಗೂಡ್ಸ್ ನ ಸೆಂಡ್ ಮಾಡಿರ್ತಾನೆ ಅದನ್ನ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೇವೆ. ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಅಡಿಷನಲ್ ಆಗಿ ನಾವೇನ್ ಮಾಡ್ತೀವಿ, ಕಾಸ್ಟ್ ಪ್ರೈಸ್ ಗೆ ಆಡ್ ಮಾಡ್ತೇವೆ ಸಮ್ ಗೂಡ್ಸ್ ಅನ್ನ, ಸಮ್ ಪ್ರೈಸಸ್ ಅನ್ನ ಆಡ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇವಾಗ ಕನ್ಸೈನಿಗೆ ಗೂಡ್ಸ್ ಅನ್ನ ಸೆಂಡ್ ಮಾಡುವಾಗ ಪರ್ ಯೂನಿಟ್ಸ್ ಗೆ 10 rupees ಅಂತ ಹೇಳಿ ಫಿಕ್ಸ್ ಮಾಡಿದಿದ್ರೆ ಅದನ್ನ ಕಾಸ್ಟ್ ಪ್ರೈಸ್ ಅಂತ ಹೇಳ್ತೇವೆ. ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಕನ್ಸೈನಿ ಏನ್ ಮಾಡ್ತಾನೆ, ಆ 10 rupees ಇರುವಂತ ಗೂಡ್ಸ್ ಅನ್ನ ಒಂದು ಯೂನಿಟ್ಸ್ ಗೆ 10 rupees ಅಂತ ಹೇಳಿ ಕನ್ಸೈನರ್ ಫಿಕ್ಸ್ ಮಾಡಿದ್ದನ್ನ ಇವನು 12 rupees ಗೆ ಅದನ್ನ ಸೋಲ್ಡ್ ಔಟ್ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೇವೆ. ಅಂದ್ರೆ ಅಡಿಷನಲ್ ಪ್ರೈಸಸ್ ವಿಲ್ ಬಿ ಆಡೆಡ್ ಟು ದ ಗೂಡ್ಸ್. ನಾವು ಕಾಸ್ಟ್ ಪ್ರೈಸ್ ಗೆ ಸಮ್ ಅಡಿಷನಲ್ ಪ್ರೈಸಸ್ ಅನ್ನ ಆಡ್ ಮಾಡೋದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳ್ತೇವೆ. ಬಟ್ ನಾವ್ ಇನ್ನೂ ಕೂಡ ಇನ್ವಾಯ್ಸ್ ಪ್ರೈಸ್ ಬಂದಿಲ್ಲ. ಇವಾಗ ನಾವು ಕಾಸ್ಟ್ ಪ್ರೈಸಸ್ ಅಲ್ಲಿ ಮಾತ್ರ ಕ್ಯಾಲ್ಕುಲೇಟ್ ಅನ್ನ ಮಾಡ್ಲಿಕ್ಕೆ ಇರುವಂತದ್ದು. ಸರಿನಾ? ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ, ಅಲ್ಲಿ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್. ನಾವು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡುವಾಗ ಇದೆಲ್ಲ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ವಾಟ್ ಆರ್ ದಟ್ ಇನ್ಫಾರ್ಮೇಶನ್? ಸಿ ದಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬೇಸಿಸ್ ಅಲ್ಲಿ ಗೂಡ್ಸ್ ಅನ್ನ ಸೆಂಡ್ ಮಾಡಿದ್ದಾರೆ. 1000 kgs at ₹20. 1 kgs ಗೆ 20 rupees ಇದೆ. ಟೋಟಲ್ ಕನ್ಸೈನರ್ 1000 ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದಾನೆ. ನೆಕ್ಸ್ಟ್, ನಾರ್ಮಲ್ ಲಾಸಸ್ 5% ನಾರ್ಮಲ್ ಲಾಸಸ್ ಇದೆ ಇನ್ ವೇಟ್ ವೈಲ್ ಇನ್ ಟ್ರಾನ್ಸ್ಪೋರ್ಟೇಷನ್ ಗಳನ್ನ ಮಾಡುವಾಗ ಅಲ್ಲಿ 5% ನಾರ್ಮಲ್ ಲಾಸಸ್ ಆಗಿದೆ. ಹಾಗಾದ್ರೆ 5% ನಾರ್ಮಲ್ ಲಾಸಸ್ ಅಂದ್ರೆ ಎಷ್ಟಾಗುತ್ತೆ? ಟೋಟಲ್ ಗೂಡ್ಸ್ ಸೆಂಟ್ 1000, ಅದ್ರ ಮೇಲೆ 5% ನಾರ್ಮಲ್ ಲಾಸಸ್ ಅಂದ್ರೆ ಎಷ್ಟಾಯ್ತು ಅಲ್ಲಿಗೆ? 1000 ಇಂಟು 5% ಮೀನ್ಸ್ 50 ಯೂನಿಟ್ಸ್ ಏನಾಯ್ತು ಅಲ್ಲಿಗೆ ನಾರ್ಮಲ್ ಲಾಸಸ್ ಅಂತ ಆಯ್ತು. ಯೂನಿಟ್ಸ್ ನಮ್ಗೆ ಸಿಕ್ಕಿರುವಂತ 50 ಯೂನಿಟ್ಸ್ ನಾರ್ಮಲ್ ಲಾಸಸ್ ಅಂತ ಆಯ್ತು. ದೆನ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಏನ್ ಮಾಡಿದಾನೆ? ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ದಟ್ ಈಸ್ ಫ್ರೈಟ್, ಆಕ್ಟ್ರೈ, ಕಸ್ಟಮ್ ಡ್ಯೂಟೀಸ್, ಲೋಡಿಂಗ್ ಚಾರ್ಜಸ್, ಅನ್ಲೋಡಿಂಗ್ ಚಾರ್ಜಸ್ ಅಂತ ಆಗಿರ್ಬೋದು, ವೇಜಸ್, ಇವೆಲ್ಲವನ್ನು ಕೂಡ ನಾವು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಇದನ್ನ
ಕನ್ಸೈನರ್ ಸೆಂಡ್ ಮಾಡಿದಾನೆ, ಕೊಟ್ಟಿದ್ದಾನೆ ಎಕ್ಸ್ಪೆನ್ಸಸ್ ಅನ್ನ, ಅದು 900 rupees ಆಗಿದೆ. ಸರಿನಾ? ನೆಕ್ಸ್ಟ್, ಕ್ವಾಂಟಿಟಿ ಸೋಲ್ಡ್ 800 kgs. ಟೋಟಲ್ ಎಷ್ಟು ಕ್ವಾಂಟಿಟಿ ಸೋಲ್ಡ್ ಆಗಿದೆ ಅಲ್ಲಿ? 800 ಯೂನಿಟ್ಸ್ ಸೋಲ್ಡ್ ಔಟ್ ಆಗಿದೆ. ಹಾಗಾದ್ರೆ ಈ ಪ್ರಾಬ್ಲಮ್ ಅನ್ನ ಯಾವ ಫಾರ್ಮುಲಾ ಬೇಸಿಸ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ನಾವು ಲಾಸ್ಟ್ ಬಟ್ ಲೀಸ್ಟ್ ಅಲ್ಲಿ ಒಂದು ಫಾರ್ಮುಲಾ ನೋಡಿದ್ವಿ, ವೆನ್ ನಾರ್ಮಲ್ ಲಾಸಸ್ ಈಸ್ ಗಿವನ್ ಅಂತ ಹೇಳಿದ್ದೆ ನಾನು ನಿಮ್ಗೆ ಅಲ್ವಾ. ಕೇವಲ ನಾರ್ಮಲ್ ಲಾಸಸ್ ಅನ್ನ ಮಾತ್ರ ಕೊಟ್ಟಾಗ ಯಾವ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಬಹುದು ಅಂತ ಹೇಳಿದ್ದೆ ನಿಮ್ಗೆ. ಆ ಒಂದು ಫಾರ್ಮುಲಾ ಬೇಸಿಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಇವಾಗ ಪ್ರಾಬ್ಲಮ್ ಅನ್ನ ಮಾಡಬಹುದು. ಸೊ ಇಲ್ಲಿ ನಮ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಗೂಡ್ಸ್ ಸೆಂಟ್ ಕೊಟ್ಟಿದ್ದಾರೆ, ಪರ್ ಕೆಜಿಸ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ, ನಾರ್ಮಲ್ ಲಾಸಸ್ ಕೊಟ್ಟಿದ್ದಾರೆ, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ ಅಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ, ಕ್ವಾಂಟಿಟಿ ಸೋಲ್ಡ್ ಅದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಾಗಾದ್ರೆ ನಾವು ಏನ್ ಫಾರ್ಮುಲಾ ಅಪ್ಲೈ ಮಾಡಬಹುದು ಇಲ್ಲಿ? ಸೊ ನಾವು ನೋಡಿದ ಹಾಗೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳುವಾಗ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಸೆಂಟ್ ಮೈನಸ್ ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್ ಇಂಟು ಅನ್ಸೋಲ್ಡ್ ಯೂನಿಟ್. ಅಂದ್ರೆ ಲಾಸ್ಟ್ ಬಟ್ ಲೀಸ್ಟ್ ಫಾರ್ಮುಲಾ ಏನಿದೆ ಆ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡಿಬಿಟ್ಟು ಈ ಪ್ರಾಬ್ಲಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸಿ ದ ಫಾರ್ಮುಲಾ. ಕ್ಲೋಸಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ divided by total units sent minus normal losses in units into unsold units. So this is the formula for calculating the closing stock. So for this formula we need total cost of goods sent. See the total cost of goods sent. So for this purpose, so in this problem they are providing 1000 units, per cost is 20 rupees. I'm right? So problem ನೋಡಿ ಅಲ್ಲಿ ಟೋಟಲ್ ಗೂಡ್ಸ್ ಸೆಂಟ್ 1000, ಓಕೆ 20 per ಯೂನಿಟ್ ಅಂತ ಇದೆ. ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 1000 into 20 is equal to 20,000. ದಟ್ ಈಸ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್. ಕಾಸ್ಟ್ ಅಂತ ಕೊಟ್ಟಿದ್ದಾರೆ, ಕಾಸ್ಟ್ ಅಂತ ಕೊಟ್ಟಾಗ ಅಮೌಂಟ್ ಅನ್ನ ಆಡ್ ಮಾಡಬೇಕು. 1000 ಯೂನಿಟ್ಸ್ ಇಂಟು 20 per ಯೂನಿಟ್ ಇಸ್ ಈಕ್ವಲ್ ಟು 20,000 ಅಂತ ಆಯ್ತು. ಪ್ಲಸ್ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಪ್ರಾಬ್ಲಮ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಹೌ ಮಚ್? ಸೊ ಸಿ ಹಿಯರ್ ಥರ್ಡ್ ಒನ್, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಕನ್ಸೈನರ್ rupees 900, ರೈಟ್? ಸೊ 900 ಅನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಟೋಟಲ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ನಾವು ಟೋಟಲ್ ಯೂನಿಟ್ ಸೆಂಟ್, ಎಷ್ಟು ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದ್ದಾನೆ ಅವನು? ಕನ್ಸೈನರ್ 1000 ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದ್ದಾನೆ. ಸೊ ನಾರ್ಮಲ್ ಲಾಸಸ್ ಎಷ್ಟು ಅಂತ ಹೇಳಿದ್ದಾರೆ? 5% ಇನ್ ಯೂನಿಟ್ಸ್ ಅಂತ ಹೇಳಿದ್ದಾನೆ. ಅಂದ್ರೆ ನಾವು ಯೂನಿಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಯ್ತಲ್ಲಿ. ಸೊ ಹೇಗೆ ಫೈಂಡ್ ಔಟ್ ಮಾಡ್ಬೋದು? 1000 ಇಂಟು 5%, ದಟ್ ಈಸ್ 5/100. 5/100 is equal to 50 units. ರೈಟ್? 50 ಯೂನಿಟ್ ನಮಗೆ ಸಿಗತ್ತಲ್ಲಿ. ಸೊ ಟೋಟಲ್ ಯೂನಿಟ್ ಸೆಂಟ್ 1000 ಇದೆ, ನಾರ್ಮಲ್ ಲಾಸಸ್ ಇನ್ ಯೂನಿಟ್ ಅಂತ ಕೊಟ್ಟಾಗ 1000 ಯೂನಿಟ್ಸ್ ಇಂಟು 5% is equal to 50 ಯೂನಿಟ್ಸ್ ಅಂತ ಆಯ್ತಲ್ಲ ಈಗ ನಮಗೆ. ಆಮೇಲೆ ಯೂನಿಟ್ ಸೋಲ್ಡ್ ಅನ್ನು ಕೂಡ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಯೂನಿಟ್ ಸೋಲ್ಡ್ ಅನ್ನ ಫೈಂಡ್ ಔಟ್ ಮಾಡುವಾಗ ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ನಮಗೆ ಅನ್ಸೋಲ್ಡ್ ಯೂನಿಟ್ ಅನ್ನು ಫೈಂಡ್ ಔಟ್ ಮಾಡ್ಲಿಕ್ಕಿದೆ. ಅನ್ಸೋಲ್ಡ್ ಯೂನಿಟ್ ಇಸ್ ಈಕ್ವಲ್ ಟು ಟೋಟಲ್ ಯೂನಿಟ್ ಸೆಂಟ್ ಮೈನಸ್ ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್ ಮೈನಸ್ ಟೋಟಲ್ ಯೂನಿಟ್ ಸೋಲ್ಡ್. ನಮಗೆ ಪ್ರಾಬ್ಲಮ್ ಅಲ್ಲಿ ಟೋಟಲ್ ಯೂನಿಟ್ ಸೋಲ್ಡ್ ಪ್ರೊವೈಡ್ ಮಾಡಿದ್ದಾರೆ. ಸಾರಿ, ಸೊ 800 ಯೂನಿಟ್ಸ್ ನಮಗೆ ಕ್ವಾಂಟಿಟಿ ಸೋಲ್ಡ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ಸೊ ವಿ ಆರ್ ಈಸಿಲಿ ಫೈಂಡ್ ಔಟ್. ಸೊ ಟೋಟಲ್ ಯೂನಿಟ್ ಸೆಂಟ್ ಬೈ ದ ಕನ್ಸೈನರ್ ಟು ದ ಕನ್ಸೈನ್ ಈಸ್ 1000 minus normal losses 50 units
then we are getting 950 total availability of goods, right? Out of 950 we have to sold out 800 units, therefore 950 minus 800 is equal to 50 units, sorry 150 units unsold units. 950 ಅಲ್ಲಿ 800 ಅನ್ನ ಸೋಲ್ಡ್ ಔಟ್ ಮಾಡಿದ್ದಾರೆ ಅಂತಂದ್ರೆ 150 ಅನ್ಸೋಲ್ಡ್ ಅಂತ ಆಯ್ತು ಅಲ್ಲಿಗೆ. ಹಾಗಾದ್ರೆ ನಮ್ಗೆಲ್ಲ ಐಟಮ್ ಸಿಕ್ತಲ್ಲ ಇಲ್ಲಿ. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ 1000 into 20 is equal to 20,000. Then total NRE provided in problem 900. Then total unit sent 1000. Normal losses 50 into unsold units 150. ಇಷ್ಟೆಲ್ಲ ಸಿಕ್ಕಿದ ಮೇಲೆ ನಾವು ಪ್ರಾಬ್ಲಮ್ ಅನ್ನ ಈಸಿಯಾಗಿ ಮಾಡಬಹುದು. ಈಗ see here, total cost of goods sent 1000 into 20 is equal to 20,000. Then total NRE, that is non-recurring expenses 900. Total units sent 1000. Normal losses 1000 into 5%, that is 50. Then unsold units 1000 units goods sent minus 50 normal losses. ಅಲ್ಲಿಗೆ ನಮಗೆ 950 ಅವೈಲಬಿಲಿಟಿ ಆಫ್ ಗೂಡ್ಸ್ ಆಯ್ತು, ಮೈನಸ್ 800 ತಗೊಂಡ್ರೆ ಗೂಡ್ಸ್ ಸೋಲ್ಡ್ ತಗೊಂಡ್ರೆ 150 ಇಸ್ ದ ಅನ್ಸೋಲ್ಡ್ ಯೂನಿಟ್ಸ್ ಅಂತ ಆಯ್ತು. ಇಷ್ಟು ಅವೈಲಬಿಲಿಟೀಸ್ ಇನ್ಫಾರ್ಮೇಶನ್. ಸರಿನಾ? ತಗೊಳ್ಳಿ ಇದನ್ನ, ರೈಟ್ ಡೌನ್. Now closing stock is equal to total cost of goods sent plus total non-recurring expenses divided by total units sent minus normal losses in units into unsold units. So this is the formula for calculating the closing stocks. So now we are calculating the closing stock. Total goods, cost of goods sent is 20,000 plus 900 non-recurring expenses divided by 1000 total units sent minus normal losses 50 into unit unsold 150. Therefore 20,900 divided by 950 into 150 is equal to 3,300 is the closing stock. 3,300 is the closing stock. This is the first problem, 5 marks problem. When the normal losses is given in the problem, we have to calculate on this formula. Now the second problem, see the second problem. Find out the amount of abnormal losses from the following particulars. Goods consigned 200 units at rupees 250, units damaged in transit 60, recoverable at rupees 100 each.
non-recurring expenses rupees 1000. So this is the problem. In this problem, they are providing to calculate the abnormal losses. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾರ್ಮಲ್ ಲಾಸಸ್ ನ ಕೊಟ್ಟಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನೋಡಿದ್ವಿ. ಈಗ ಅಮೌಂಟ್ ಆಫ್ ಅಬ್ನಾರ್ಮಲ್ ಲಾಸಸ್ ಅಂತ ಹೇಳಿದ್ದಾರೆ. ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದವಾಗ ನಮ್ಗೆ ಏನೆಲ್ಲ ಅವೈಲಬಿಲಿಟೀಸ್ ಇದೆ ಇನ್ಫಾರ್ಮೇಶನ್. ಗೂಡ್ಸ್ ಕನ್ಸೈನ್ಡ್ 200 ಯೂನಿಟ್ಸ್ ಅಟ್ ರುಪೀಸ್ 250. 200 ಯೂನಿಟ್ಸ್ ಅನ್ನ ಸೆಂಡ್ ಮಾಡಿದಾನೆ ಕನ್ಸೈನರ್ ಕನ್ಸೈನಿಗೆ, ಮತ್ತು ಪರ್ ಯೂನಿಟ್ಸ್ ಗೆ 250 ರುಪೀಸ್ ಅಂತ ಫಿಕ್ಸ್ ಮಾಡಿದಾನೆ. ಇದು ಕಾಸ್ಟ್ ಪ್ರೈಸ್. ಸಪೋಸ್ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಆ 250 ರುಪೀಸ್ಗೆ ಮತ್ತೊಂದು 50 ರುಪೀಸ್ ಆಡ್ ಮಾಡಿಬಿಟ್ಟು ಸೋಲ್ಡ್ ಮಾಡ್ತೇವೆ. ಅದನ್ನ ಇನ್ವಾಯ್ಸ್ ಪ್ರೈಸ್ ಅಂತ ಹೇಳುವಂಥದ್ದು. ಇನ್ವಾಯ್ಸ್ ಪ್ರೈಸಸ್ ಅನ್ನ ಲೇಟರ್ ಆಗಿ ನಾವು ನೋಡೋಣ. ಸೊ ಇಲ್ಲಿ 200 ಯೂನಿಟ್ಸ್ ಅಟ್ ರುಪೀಸ್ 250. ದೆನ್ ಯೂನಿಟ್ಸ್ ಡ್ಯಾಮೇಜ್ ಇನ್ ಟ್ರಾನ್ಸಿಸ್ಟ್ 60. ದೆನ್ ರಿಕವರೇಬಲ್ ಅಟ್ ರುಪೀಸ್ 100 ಈಚ್. ರಿಕವರೇಬಲ್ ನಮಗೆ ಯೂನಿಟ್ಸ್ ಡ್ಯಾಮೇಜ್ ಆಗಿರುವಂತದ್ದು 60 ಯೂನಿಟ್ಸ್ ಡ್ಯಾಮೇಜ್ ಆಗಿದೆ. ಅಲ್ಲಿ ರಿಕವರೇಬಲ್ ಮಾಡ್ಕೊಳ್ಳುವಾಗ 100 ರುಪೀಸ್ ಪರ್ ಯೂನಿಟ್ ನಾವು ರಿಕವರೇಬಲ್ ಮಾಡ್ಕೊಳ್ತೇವೆ. ದೆನ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 1000. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಒನ್ ಟೈಮ್ ಎಕ್ಸ್ಪೆನ್ಸಸ್, ಅದು 1000 ರುಪೀಸ್ ಆಗಿದೆ. ಈಗ ನಾವು ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತದ್ದು. ಸೊ ಹಿಯರ್ ವಿ ಹ್ಯಾವ್ ದ ಫಾರ್ಮುಲಾ. ಅಬ್ನಾರ್ಮಲ್ ಲಾಸಸ್ ಆರ್ ಟೋಟಲ್ ಲಾಸಸ್ ಅಂತ ಹೇಳ್ತೇವೆ. ಫಸ್ಟ್ ನಾವು ಟೋಟಲ್ ಲಾಸಸ್ ಅನ್ನ ತಗೊಂಡು ಆಮೇಲೆ ರಿಕವರೇಬಲ್ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಿದಾಗ ನಮಗೆ ಅಬ್ನಾರ್ಮಲ್ ಲಾಸಸ್ ಆಗುತ್ತೆ. ಫಸ್ಟ್ ಆಕ್ಚುಲಿ ಇಲ್ಲಿ ಟೋಟಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಓಕೆ, ಟೋಟಲ್ ಲಾಸಸ್. ಟೋಟಲ್ ಲಾಸಸ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್. ದಿಸ್ ಇಸ್ ಲಾಸ್ಟ್. ಓಕೆ, ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ NRE, non-recurring expenses. Cost of goods lost plus non-recurring expenses. This is the formula. Now, as per this formula, we have to calculate the problem. Cost of goods lost is equal to ಎಷ್ಟು ಗೂಡ್ಸ್ ಡ್ಯಾಮೇಜಸ್ ಆಗಿದೆ. 60 ಗೂಡ್ಸಸ್ ಡ್ಯಾಮೇಜಸ್ ಆಗಿದೆ. ಪರ್ ಯೂನಿಟ್ಗೆ 250 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ರಿಕವರೇಬಲ್ ಅಲ್ಲ ನಾವು ತಗೊಳ್ಬೇಕಾಗಿರೋದು. ಗೂಡ್ಸ್ ಎಷ್ಟು ಸೆಂಡ್ ಮಾಡಿದಾನೆ ಕನ್ಸೈನರ್, ಅದಕ್ಕೆ ಎಷ್ಟು ಫಿಕ್ಸ್ ಮಾಡಿದಾನೆ, 250 ರುಪೀಸ್ ಫಿಕ್ಸ್ ಮಾಡಿದಾನೆ ಗೂಡ್ಸ್ ಅನ್ನ ಸೆಂಡ್ ಮಾಡಿದಾಗ. ಸಿ ದ ಪ್ರಾಬ್ಲಮ್. ಒಂದು 200 ಗೂಡ್ಸ್ ಅನ್ನ ಸೆಂಡ್ ಮಾಡಿದಾನೆ. ಪರ್ ಗೂಡ್ಸ್ ಗೆ 250 ರುಪೀಸ್ ಅಂತ ಹೇಳಿ ಫಿಕ್ಸ್ ಮಾಡಿದಾನೆ. ಆದ್ರಿಂದ ನಾವು ಈ 250 ನಲ್ಲಿ ಕನ್ಸಿಡರ್ ಮಾಡಬೇಕು. ಅಂದ್ರೆ 60 ಯೂನಿಟ್ಸ್ ಡ್ಯಾಮೇಜ್ಡ್, ಅದಕ್ಕೆ 250 ರುಪೀಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇದು ಲೇಟರ್ ಆಗಿ ತಗೊಳ್ಳುವಂಥದ್ದು, ರಿಕವರೇಬಲ್ ಆಮೇಲೆ ತಗೊಳ್ಳುವಂಥದ್ದು. ಓಕೆ, 60 ಯೂನಿಟ್ಸ್ ಡ್ಯಾಮೇಜ್ಡ್ ಲಾಸ್ಟ್ ಆಗಿರುವಂತದ್ದು 250 ಪರ್ ಯೂನಿಟ್ ಅಂತ ಆಯ್ತು ಅಲ್ಲಿಗೆ. ಅಂದ್ರೆ 15,000 ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಅಂತ ಆಯ್ತು. ಟೋಟಲ್ ಗೂಡ್ಸ್ ಲಾಸ್ಟ್ ಆಗಿರುವಂತ ಅಮೌಂಟ್ 60 ಯೂನಿಟ್ಸ್ ಡ್ಯಾಮೇಜಸ್ ಆಗಿದೆ, ಜೊತೆಗೆ 250 ಪರ್ ಯೂನಿಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ 15,000 ಏನಾಯ್ತು ಅಮೌಂಟ್ ಲಾಸ್ಟ್ ಆಗಿದೆ. ದೆನ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಆದ್ರೆ ನಾವಿಲ್ಲಿ ಅದನ್ನ ಫಾರ್ಮುಲಾ ಬೇಸಿಸ್ ಅಲ್ಲಿ ತಗೊಂಡಾಗ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಯೂನಿಟ್ ಸೆಂಟ್ ಇಂಟು ಅನ್ಸೋಲ್ಡ್ ಯೂನಿಟ್ಸ್ ಅಂತ ಹೇಳಿ ತಗೊಳ್ತೇವೆ. ಸೊ ಹಿಯರ್ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 1000 ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಯೂನಿಟ್ ಸೆಂಟ್ ಬೈ ಕನ್ಸೈನರ್ ಟು ದ ಕನ್ಸೈನಿ 200. ಸಿ ದ ಪ್ರಾಬ್ಲಮ್ ನೋಡಿ ಬೇಕಾದ್ರೆ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 1000 ಇದೆ. ಓಕೆ, ಯೂನಿಟ್ ಸೆಂಟ್ 200 ಇದೆ. ಅಂಡರ್ಸ್ಟುಡ್? ಸೊ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 1000, ಯೂನಿಟ್ ಸೆಂಟ್ 200, ಅನ್ಸೋಲ್ಡ್ ಯೂನಿಟ್ಸ್ ಅಂದ್ರೆ ಡ್ಯಾಮೇಜ್ ಆಗಿರುವಂತ ಯೂನಿಟ್ಸ್ ನಮ್ಗೆ ಇಲ್ಲಿ ತಗೊಂಡಿರೋದು. ಓಕೆ, ಯೂನಿಟ್ಸ್. ಸೊ 60. therefore 1000 divided by 200 into 60 is equal to 300 NRE ಅಂತ ಆಯ್ತು ಅಲ್ಲಿಗೆ. ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 300, ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ 15,000, ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ 300. ದೆನ್ ಟೋಟಲ್ ಲಾಸ್ಟ್ ಅಂತ ಹೇಳ್ತಾರೆ. ಟೋಟಲ್
ಲಾಸ್ಟ್ 15,000 ಪ್ಲಸ್ 300 ಇಸ್ ಈಕ್ವಲ್ ಟು 15,300. 15,000 ಟೋಟಲ್ ನಮಗೆ ಲಾಸ್ ಆಗಿದೆ. ಜೊತೆಗೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೊಂಡಾಗ 15,300 ಏನಾಯ್ತು ನಮ್ಗೆ ಅಲ್ಲಿಗೆ ಅಮೌಂಟ್ ಆಗುತ್ತೆ. ಇದು ಟೋಟಲ್ ಲಾಸ್ಟ್ ಅಂತ ಆಯ್ತು. ಈ ಟೋಟಲ್ ಲಾಸ್ಟಿಗೆ ನಾವೇನ್ ಮಾಡ್ಬೇಕು ಇವಾಗ, ರಿಕವರಿಂಗ್ ಎಕ್ಸ್ಪೆನ್ಸಸ್ ಅನ್ನ ಡಿಡಕ್ಟ್ ಮಾಡಿದಾಗ ನಮ್ಗೆ ಅಬ್ನಾರ್ಮಲ್ ಲಾಸಸ್ ಅಂದ್ರೆ ಟೋಟಲ್ ನಮಗೆ 15,300 ರೂಪಾಯಿ ಲಾಸ್ ಆಗಿದೆ. ಈಗ ರಿಕವರೇಬಲ್ ನಮ್ಗೆ ರಿಟರ್ನ್ ಅಮೌಂಟ್ ಸಿಕ್ಕಿರುವಂತದ್ದು ಎಷ್ಟು ನೋಡ್ಬೇಕು. 60 ಯೂನಿಟ್ ಡ್ಯಾಮೇಜ್ ಆಗಿತ್ತಾ, ಅದ್ರ ಮೇಲೆ 100 ರೂಪೀಸ್ ಅಂತ ನಾವು ರಿಕವರಿ ಮಾಡ್ಕೊಂಡಿದ್ವಿ. ಸೊ 60 ಇಂಟು 100 ಅನ್ನ ಮಾಡ್ಕೊಂಡಾಗ ರಿಕವರೇಬಲ್ ಅಂತ ಆಗುತ್ತೆ. ನೋಡಿ ಅಲ್ಲಿ ವೆನ್ ರಿಕವರೇಬಲ್ ಇಸ್ ಗಿವನ್ ಅಬ್ನಾರ್ಮಲ್ ಲಾಸಸ್, ಆಕ್ಚುಲ್ ಅಬ್ನಾರ್ಮಲ್ ಲಾಸಸ್ ಎಷ್ಟಾಗುತ್ತೆ ಅಂತ ನೋಡಿದಾಗ ಟೋಟಲ್ ಲಾಸ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಟೋಟಲ್ ಲಾಸ್ ಅಲ್ಲಿ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ NRE ಅಂತ ತಗೊಂಡಾಗ ನಮಗೆ ಟೋಟಲ್ ಲಾಸ್ ಸಿಕ್ಕಿದೆ. ದಟ್ ಈಸ್ 15,300 ಮೈನಸ್ ರಿಕವರೇಬಲ್ ಅಮೌಂಟ್ 60 ಯೂನಿಟ್ಸ್ ಇಂಟು 100 ಪರ್ ಯೂನಿಟ್. therefore 6,000 ಏನಾಯ್ತು ನಮ್ಗೆ ಅಲ್ಲಿಗೆ ರಿಕವರೇಬಲ್ ಅಮೌಂಟ್ ಅಂತ ಆಯ್ತು. ಟೋಟಲಿ ವಿ ಹ್ಯಾವ್ ದ ಅಬ್ನಾರ್ಮಲ್ ಲಾಸಸ್ 9,300. 9,300 ರೂಪಾಯಿ ನಮ್ಗೆ ಏನಾಯ್ತು ಅಂತಂದ್ರೆ ಅಬ್ನಾರ್ಮಲ್ ಲಾಸಸ್ ಅಂತ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಲಾಸಸ್ ಅಂತ ಆಗಿರುವಂತದ್ದು. ಟೋಟಲ್ ಲಾಸಸ್ ಅಲ್ಲಿ ರಿಕವರೇಬಲ್ ಅಮೌಂಟ್ ಅನ್ನ ತಗೊಂಡಾಗ ನಮ್ಗೆ ಏನಾಗುತ್ತೆ ಅಲ್ಲಿಗೆ abnormal losses ಸಿಗುತ್ತೆ. So this is called as when the abnormal losses is find out in the problems. Now so this problem is for your homework. So ಈ ಪ್ರಾಬ್ಲಮ್ಸ್ ನಿಮಗೆ ಹೋಮ್ವರ್ಕ್ ಆಗಿ ಕೊಡ್ತಾ ಇದ್ದೇನೆ. See the problem first of all, then which formula you have to apply you can choose. ಈ ಪ್ರಾಬ್ಲಮ್ ಅಲ್ಲಿ ನೀವು ನೋಡ್ಕೊಂಡಾಗ ನಿಮ್ಗೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಹೇಳೋದನ್ನ ನಿಮ್ಗೆ ಗೊತ್ತಾಗಿರುವಂತದ್ದು. See the problem. Calculate the value of abnormal losses and closing stock from the following. ನಿಮಗೆ abnormal losses ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಕ್ಲೋಸಿಂಗ್ ಸ್ಟಾಕ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅಂದ್ರೆ ಲಾಸ್ಟ್ ಫಾರ್ಮುಲಾ, ನಾನೇನ್ ಲಾಸ್ಟ್ ಫಾರ್ಮುಲಾ ಕೊಟ್ಟಿದ್ದೀನಲ್ಲ ನಿಮ್ಗೆ, ಆ ಫಾರ್ಮುಲಾ ಅಪ್ಲೈ ಆಗತ್ತಲ್ಲ. ಯಾಕಂದ್ರೆ ಅಬ್ನಾರ್ಮಲ್ ಲಾಸಸ್ ಅನ್ನ ಕೊಟ್ಟಾಗ ಆ ಒಂದು ಫಾರ್ಮುಲಾ ಬೇಸಿಸ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಅಂತ ಹೇಳಿದ್ದೆ ನಿಮ್ಗೆ, ರೈಟ್? ಸೊ ಫಸ್ಟ್ ಆಫ್ ಆಲ್ ಆಯಿಲ್ ಸಪ್ಲೈಡ್ ಆನ್ ಕನ್ಸೈನ್ಮೆಂಟ್. ಆಯಿಲ್ ಅಂತ ಹೇಳಿ ಒಂದು ಪ್ರಾಡಕ್ಟ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಅದನ್ನ ಕನ್ಸೈನ್ಮೆಂಟ್ ಬೇಸಿಸ್ ಅಲ್ಲಿ ಸಪ್ಲೈ ಮಾಡಿದ್ದಾರೆ. 12,000 kgs at ₹18 per kg. 12,000 ಯೂನಿಟ್ಸ್ ಅನ್ನ ಅಥವಾ ಕೆಜಿಸ್ ಅನ್ನ ಕನ್ಸೈನಿಗೆ ಸೆಂಡ್ ಮಾಡಿದ್ದಾನೆ. 18 per kg. ಟೋಟಲ್ ಗೂಡ್ಸ್ ಸೆಂಟ್ ಏನಾಯ್ತು ಅಲ್ಲಿಗೆ 12,000 ಪರ್ ಯೂನಿಟ್ 18,000 ಅಂತ ಆಯ್ತು. ಅಲ್ಲಿಗೆ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಅಂತ ತಗೊಂಡ್ಬೇಕು ಅಂತಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಕಾಸ್ಟ್ ಅಂತ ಬಂದಿದೆ. ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಟೋಟಲಿ ವಸ್ತುವನ್ನ ಸೆಂಡ್ ಮಾಡ್ಲಿಕ್ಕೆ ಎಷ್ಟು ಅಮೌಂಟ್ ಆಯ್ತು ಅಂತ ಹೇಳಿದ್ರೆ 12,000 kgs ಇಂಟು 18 per kg ಟೋಟಲ್ ಕಾಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದಂಗೆ ಆಯ್ತು. ದೆನ್ ಪ್ಯಾಕಿಂಗ್ ಅಂಡ್ ಫಾರ್ವರ್ಡಿಂಗ್ ಚಾರ್ಜಸ್ paid by consignor ₹12,000. The packing charges is nothing but as the one-time expenses charges, that is called as non-recurring expenses. Packing charges ಅಂತ ಹೇಳಿದ್ರಲ್ಲಿ non-recurring expenses ಅಂತ ಆಗುತ್ತೆ 12,000. Then oil stolen in transit 2,000 kgs. ಆಯಿಲ್ ಸ್ಟೋಲನ್ ಅಂತ ಹೇಳಿದ್ರೆ ಏನಾಗುತ್ತೆ ಅಲ್ಲಿಗೆ ಡ್ಯಾಮೇಜ್ ಆಗಿರುವಂತದ್ದು ಅಥವಾ ಮಿಸ್ ಆಗಿರುವಂತದ್ದು ಅಥವಾ ಕದ್ದು ಹೋಗಿರುವಂತದ್ದು ಅಂತ ಕೂಡ ಆಗಿರ್ಬೋದು. ಆಯಿಲ್ ಸ್ಟೋಲನ್ ಇನ್ ಟ್ರಾನ್ಸಿಸ್ಟ್ 2,000 kgs ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಲಾಸಸ್ ಅಂತ ಆಯ್ತು ನಮ್ಗೆ ಅಲ್ಲಿಗೆ, ಅಲ್ವಾ? ನೆಕ್ಸ್ಟ್ ಆಯಿಲ್ ಸೋಲ್ಡ್ ಬೈ ಕನ್ಸೈನಿ. ಆಯಿಲ್ ಅನ್ನ ಸೋಲ್ಡ್ ಮಾಡಿರುವಂತದ್ದು ಕನ್ಸೈನಿ 9,000 kgs ಅನ್ನ ಸೋಲ್ಡ್ ಮಾಡಿದ್ದಾನೆ. ಪರ್ ಯೂನಿಟ್ಗೆ 25 ರೂಪೀಸ್ ಅಂತ ಹೇಳಿ ಅವನು ಸೋಲ್ಡ್ ಔಟ್ ಮಾಡಿದ್ದಾನೆ. ದೆನ್ losses of oil due to evaporation in storage is 5%. That is abnormal losses. Abnormal losses ನಮಗೆ normal losses ನಮಗೆ losses of oil due to evaporation in storage ಅಂತ ಕೊಟ್ಟಿದ್ದಾರೆ 5%. ಅದು ನಾರ್ಮಲ್ ಲಾಸಸ್ ಅಂತ ಆಯ್ತು. ಹಾಗಾದ್ರೆ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ? ಗೂಡ್ಸ್ ಸೆಂಟ್ ಕೊಟ್ಟಿದ್ದಾರೆ 12,000 ಪರ್ ಕೆಜಿಸ್ 18 ರೂಪೀಸ್ ಅಂತ ಕೊಟ್ಟಿದ್ದಾರೆ. ನಮ್ಗೆ ಏನ್ ಸಿಗತ್ತೆ ಹಾಗಾದ್ರಲ್ಲಿ? ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಸಿಗತ್ತೆ ಮತ್ತು ಟೋಟಲ್ ಗೂಡ್ಸ್ ಸೆಂಟ್ ಕೂಡ ಸಿಗತ್ತೆ. ಆಮೇಲೆ
ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಕೂಡ ಕೊಟ್ಟಿದ್ದಾರೆ 12,000 ಅಂದ್ರೆ ಪ್ಯಾಕಿಂಗ್ ಚಾರ್ಜಸ್ ಅಥವಾ ಫಾರ್ವರ್ಡಿಂಗ್ ಚಾರ್ಜಸ್ ಅಂತ ಹೇಳಿದ್ರೆ ಅದು ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಆಗುತ್ತೆ. 12,000 ಪ್ರೊವೈಡ್ ಮಾಡಿದ್ದಾರೆ. ಆಯಿಲ್ ಸ್ಟೋಲ್ ಅಂತ ಕೊಟ್ಟಿದ್ದಾರೆ, ಡ್ಯಾಮೇಜ್ಡ್ ಅಂತ ಹೇಳಿ ಅರ್ಥ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾವು ಡ್ಯಾಮೇಜ್ ಅಂತ ತಗೊಂಡಿದ್ವಿ. ಆಯಿಲ್ ಸ್ಟೋಲ್ ಅನ್ನು 2,000 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೇವೆ. ಆಮೇಲೆ ಆಯಿಲ್ ಸೋಲ್ಡ್ ಬೈ ಕನ್ಸೈನಿ, ಎಷ್ಟು ಆಯಿಲ್ ಅನ್ನ ಸೋಲ್ಡ್ ಮಾಡಿದ್ದಾನೆ, 9,000 kgs ಅನ್ನ ಸೋಲ್ಡ್ ಮಾಡಿದ್ದಾನೆ. ಪರ್ ಯೂನಿಟ್ ಗೆ 25 rupees ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ then losses of oil due to evaporation in storage, that is normal losses 5% ಅಂತ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೇವೆ? ಫಸ್ಟ್ ಫಾರ್ಮುಲಾ ಲಾಸ್ಟ್ ಫಾರ್ಮುಲಾ ಏನಿದೆ, ನಾವು ಆ ಲಾಸ್ಟ್ ಫಾರ್ಮುಲಾನ ಅಪ್ಲೈ ಮಾಡ್ಲಿಕ್ಕೆ ಇರುವಂತದ್ದು. ವೇಟ್ ಫಾರ್ ಮಿನಿಟ್ಸ್. ಈ ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡ್ಲಿಕ್ಕೆ ಇರುವಂತದ್ದು. ವೆನ್ ದರ್ ಈಸ್ ನಾರ್ಮಲ್ ಅಂಡ್ ಅಬ್ನಾರ್ಮಲ್ ಲಾಸಸ್ ಆಫ್ ಗೂಡ್ಸ್, ನಮ್ಗೆ ನಾರ್ಮಲ್ ಮತ್ತು ಅಬ್ನಾರ್ಮಲ್ ಲಾಸಸ್ ಅನ್ನ ಪ್ರೊವೈಡ್ ಮಾಡಿದಾಗ ಆಡುವಂತ ಪ್ರಾಬ್ಲಮ್ಸ್. ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಗೂಡ್ಸ್ ಅಂತ ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ನೀವು ಕರೆಕ್ಟ್ ಆಗಿ. 12,000 ಗೂಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಇಂಟು 18 rupees. 12,000 ಇಂಟು 18 ಅಂತ ಆಯ್ತು. ಆಮೇಲೆ ಟೋಟಲ್ NRE ಅಂತ ಕೊಟ್ಟಿದ್ದಾರೆ, ಅದು ಕೂಡ ಕೊಟ್ಟಿದ್ದಾರೆ ನಮ್ಗೆ 12,000 ಅಂತ ಹೇಳಿ ಕೊಟ್ಟಿದ್ದಾನೆ. ಅಬ್ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಅಬ್ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್ ಅದನ್ನ ನಿಮ್ಗೆ ಕೊಟ್ಟಿದ್ದಾರೆ ಅಲ್ಲಿ. ಅಬ್ನಾರ್ಮಲ್ ಲಾಸಸ್ ಅಂದ್ರೆ ಸ್ಟೋಲನ್ ಆಗಿರುವಂತದ್ದು. ಅಂಡ್ ನಾರ್ಮಲ್ ಲಾಸಸ್ ಇನ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ, 5% ಕೊಟ್ಟಿದ್ದಾರೆ, ಅದನ್ನ ಕನ್ಸಿಡರ್ ಮಾಡಬೇಕು. ಇಂಟು ಅನ್ಸೋಲ್ಡ್ ಯೂನಿಟ್ಸ್, ಎಷ್ಟು ಗೂಡ್ಸ್ ಅನ್ನ ಸೋಲ್ಡ್ ಔಟ್ ಮಾಡ್ಲಿಕ್ಕೆ ಆಗಿಲ್ಲ ಅದನ್ನ ನೀವು ತಗೊಳ್ಬೇಕಾಗಿರುವಂತದ್ದು. ಸೊ ಏನಾಯ್ತು ಹಾಗಾದ್ರಲ್ಲಿ, ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ಮನೆಯಲ್ಲೇ. ಫಸ್ಟ್ ಆಫ್ ಆಲ್ ನೀವು ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡುವಾಗ ಕಾಸ್ಟ್ ಆಫ್ ಗೂಡ್ಸ್ ಲಾಸ್ಟ್ ಪ್ಲಸ್ NRE ಅಂತ ತಗೊಳ್ತೀರಾ, ಸರಿನಾ? ಅದ ನಂತರದಲ್ಲಿ ಕ್ಲೋಸಿಂಗ್ ಸ್ಟಾಕ್ ತಗೊಳ್ಬೇಕಾಗುತ್ತೆ. ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ತಗೊಳ್ಳುವಾಗ ನೀವೇನ್ ಮಾಡ್ತೀರಾ, ಟೋಟಲ್ ಕಾಸ್ಟ್ ಆಫ್ ಗುಡ್ಸ್ ಲಾಸ್ಟ್ ಎಷ್ಟಿದೆ ಅಲ್ಲಿ, 12,000 ಇಂಟು 18. ಆಮೇಲೆ NRE ತಗೊಳ್ಳುವಾಗ NRE ಅಂದ್ರೆ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಟೋಟಲ್ ಗೂಡ್ಸ್ ಸೆಂಟ್ ಇಂಟು ಗೂಡ್ಸ್ ಅನ್ಸೋಲ್ಡ್ ಅಂತ ತಗೊಳ್ಳುವಂಥದ್ದು. ಪ್ರೀವಿಯಸ್ ಅಲ್ಲಿ ನಾವು ಮಾಡಿದ್ವಲ್ಲ, 5% ಅಂತ ತಗೊಳ್ಳುವಂಥದ್ದು. ಸೊ ಅದಷ್ಟು ನೀವು ರೈಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಅದನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಸಪೋಸ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕಾದ್ರೆ ಮಾಡಿ, ಇಲ್ಲ ಅಂತ ನಾನು ನೆಕ್ಸ್ಟ್ ಪೀರಿಯಡ್ ಅದನ್ನ ಸಾಲ್ವ್ ಮಾಡ್ತೇನೆ. ಓಕೆ, ಪ್ರಾಬ್ಲಮ್ಸ್ ನ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನೋಡ್ಕೊಂಡು ಸಾಲ್ವ್ ಮಾಡಬಹುದು. I will send the problem in separate notes. Okay, separate notes ಅಲ್ಲಿ ನಾನು ಸೆಂಡ್ ಮಾಡ್ತೇನೆ. So today is enough. We will discuss in the next period. Okay, thank you.